ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ನಿಮ್ಮ ಕಿರಣ್. ಸೊ ಮಹಾವತಾರ ನರಸಿಂಹ ಮೂವಿ ಅನಿಮೇಷನ್ ಮೂವಿನೇ ಆದ್ರೂ ವಿಜುವಲಿ, ಮ್ಯೂಸಿಕಲಿ ಮತ್ತೆ ಎಮೋಷನಲಿ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು. ವಿಷ್ಣುವಿನ ಅವತಾರಗಳನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ದೃಶ್ಯ ವೈಭವ ಅಂತಾನೆ ಹೇಳ್ಬೋದು. ಒಂಬಳೆ ಅವರು ಅದೆಲ್ಲೆಲ್ಲಿಂದ ಸ್ಕ್ರಿಪ್ಟ್ಗಳು ಹುಡುಕೊಂಡ್ ಬರ್ತಾರೋ ಗೊತ್ತಿಲ್ಲ. ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾತ್ರ ಮಸ್ತ್ ಆಗಿರುತ್ತೆ. KGF 1 ಮತ್ತೆ KGF 2 ಗೋಲ್ಡ್ ಆದ್ರೆ, ಕಾಂತಾರ ಮತ್ತೆ ಮಹಾವತಾರ ನರಸಿಂಹ ಮೂವಿ ಡೈಮಂಡ್ ಅಂತಾನೆ ಹೇಳ್ಬೋದು. ವಿಜುವಲಿ ತುಂಬಾ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಆಗಿದೆ. ಸೊ ಕ್ಲೈಮ್ಯಾಕ್ಸ್ ನಲ್ಲಿ ಮ್ಯೂಸಿಕ್ ಮತ್ತೆ ಆ ವಿಜುವಲ್ ಕಾಂಬಿನೇಷನ್ ಪ್ರೇಕ್ಷಕರನ್ನ ಆ ಕಡೆ ಈ ಕಡೆ ತಿರ್ಗಕ್ಕೂ ಬಿಡಲ್ಲ ಬಿಡಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ವಿಷ್ಣು ಎಂಟ್ರಿನಲ್ಲಿ ಒಂದು ಅವತಾರದಲ್ಲಿ ಬರೋದನ್ನ ನೋಡ್ಬೋದು. ಹಿರಣ್ಯ ಕಶ್ಯಪ ತನ್ನ ಮಗನಾದ ಭಕ್ತ ಪ್ರಹ್ಲಾದನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಾಗ್ಲೆಲ್ಲ ಒಂದೊಂದು ಅವತಾರದಲ್ಲಿ ಬಂದು ತನ್ನ ಭಕ್ತನನ್ನ ಕಾಪಾಡೋದನ್ನ ನೋಡಬಹುದು. ಕೊನೆಯಲ್ಲಿ ಬರೋದೇ ಉಗ್ರ ನರಸಿಂಹಸ್ವಾಮಿ ಅವತಾರ. ಹಿರಣ್ಯ ಕಶ್ಯಪ ಮತ್ತೆ ಉಗ್ರ ನರಸಿಂಹಸ್ವಾಮಿ ಮಧ್ಯೆ ನಡೆಯೋ ಕಾಳಗ ಏನಿದೆ ಅದು ಭಯಂಕರವಾಗಿರುತ್ತೆ. ಸೊ ಈ ಮೂವಿನ ಸಾಧ್ಯವಾದಷ್ಟು ಥಿಯೇಟ್ರಲ್ಲೇ ನೋಡಿ. ಇದೊಂಥರ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೋದು. ಸೊ ಈ ಮೂವಿಗೆ ಹಾಕಿರೋ ಬಂಡವಾಳ 4 ಕೋಟಿ. ಈಗಾಗಲೇ 65 ಕೋಟಿ ಅಧಿಕ ಕಲೆಕ್ಟ್ ಮಾಡಿದೆ. ಸೊ ಒಂದು 100 - 120 ಕೋಟಿ ಈಸಿಯಾಗಿ ಕಲೆಕ್ಟ್ ಮಾಡುತ್ತೆ. ಸೊ ಅದು ಮೀರಿನೂ ಕಲೆಕ್ಟ್ ಮಾಡ್ಬೋದು. ಇಷ್ಟು ಸ್ನೇಹಿತರೆ ಮಹಾವತಾರ ನರಸಿಂಹ ಮೂವಿ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.